ಗಂಗಾ ನದಿಗೆ ನಿತ್ಯ ಸಾವಿರಾರು ಹೆಣಗಳ ಮೂಳೆಗಳನ್ನು ಎಸೆಯಲಾಗುತ್ತದೆ. ಇಲ್ಲ, ಆಗ ಗಂಗಾ ನದಿ ಅಪವಿತ್ರವಾಗುವುದಿಲ್ಲ. ಗಂಗಾ ನದಿಯಲ್ಲಿ ಪ್ರವಾಸೋದ್ಯಮದ ನೆಪದಲ್ಲಿ ಕ್ರೂಸ್ಗಳು ಅಂದರೆ ದೊಡ್ಡ ಹಡಗುಗಳು ಓಡಾಡುತ್ತವೆ. ಅದರಲ್ಲಿ ದೇಶ ವಿದೇಶಿಯ ಪ್ರವಾಸಿಗರಿಗೆ ಐಷಾರಾಮಿ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಚಿಕನ್ ಬಿರಿಯಾನಿಯೂ ಇರುತ್ತದೆ, ಹಂದಿ ಮಾಂಸವೂ ಇರುತ್ತದೆ. ಅಲ್ಲಿ ವಿದೇಶಿಯರು ತಿಂದ ತ್ಯಾಜ್ಯವನ್ನು ಅದೇ ಗಂಗೆಗೆ ಎಸೆಯಲಾಗುತ್ತದೆ. ಆದರೂ ಗಂಗೆ ಮಾಲಿನವಾಗುವುದಿಲ್ಲ. ಗಂಗೆ ಮಾಲಿನವಾಗುವುದು ಯಾವಾಗ ಎಂದರೆ ಒಂದಿಷ್ಟು ಹುಡುಗರು ಸಣ್ಣ ದೋಣಿಯಲ್ಲಿ ಸಾಗಿ ಇಫ್ತಾರ್ ಪಾರ್ಟಿ ಮಾಡಿದಾಗ. ಎಸ್, ಇದು ಇವತ್ತಿನ ವಿಪರ್ಯಾಸ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಹೆಣಗಳ ಬೂದಿ, ಅರ್ಧ ಸುಟ್ಟ ದೇಹಗಳು, ಪೂಜಾ ಸಾಮಗ್ರಿಗಳು ನೇರವಾಗಿ ನದಿಯೊಳಗೆ ಬಿಡಲಾಗ್ತದೆ. ಇದೇ ಕಾರಣದಿಂದ ಈಗ ಸ್ನಾನಕ್ಕೂ ಯೋಗ್ಯವಲ್ಲದ ಸ್ಥಿತಿಗೆ ಗಂಗಾ ನದಿ ತಲುಪಿದೆ. ಗಂಗಾ ನದಿ ಸ್ವಚ್ಛಗೊಳಿಸುವುದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಳೆದ 2 ದಶಕಗಳಿಂದ ವೆಚ್ಚ ಮಾಡಲಾಗ್ತಿದೆ. ಆದರೂ ಗಂಗಾ ಶುದ್ಧವಾಗಿಲ್ಲ. ಇಂತಹ ಗಂಗೆಯಲ್ಲಿ ಆ 14 ಯುವಕರು 4 ಚಿಕನ್ ಮೂಳೆಗಳನ್ನು ಎಸೆದ ಮಾತ್ರಕ್ಕೆ ಗಂಗೆ ಮಲಿನವಾಗಿ ಹೋಗ್ತದೆ ಮತ್ತು ಆ ಯುವಕರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ವೀಕ್ಷಕರೇ, ಇಲ್ಲಿ ನಾನು ಹೇಳ್ತಿರೋದು ಕೇವಲ ಕಥೆಯಲ್ಲ. ವಾರಣಾಸಿಯ ಸೀರೆ ಅಂಗಡಿಯಿಂದ ಕಾರ್ಮಿಕರು ದಿನವಿಡೀ ದುಡಿದು ರಂಜಾನ್ ಉಪವಾಸದ ಇಫ್ತಾರ್ ಇವತ್ತು ಭಿನ್ನವಾಗಿರಲಿ ಎಂದು ಸಣ್ಣ ದೋಣಿಯೊಂದರಲ್ಲಿ ಗಂಗಾ ನದಿಗೆ ಇಳಿಯುತ್ತಾರೆ. ಉಪವಾಸ ತೊರೆದ ಬಳಿಕದ ತ್ಯಾಜ್ಯವನ್ನ ನದಿಗೆ ಎಸೆಯುತ್ತಾರೆ. ಇದು ಮಹಾ ಅಪರಾಧವಾಗಿ ಹೋಗ್ತದೆ. 20-25 ವರ್ಷದ 14 ಮಂದಿ ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋವನ್ನು ಆಧರಿಸಿ ಭಾರತೀಯ ಜನತಾ ಯುವ ಮೋರ್ಚಾ ಎಂಬ ಸಂಘಟನೆಯವರು ನೀಡಿದ ದೂರಿನ ಮೇರೆಗೆ ಬಿಎನ್ಎಸ್ ಸೆಕ್ಷನ್ 298ರ ಪ್ರಕಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಪ್ರಕರಣ ದಾಖಲಿಸಲಾಗಿದೆ. ನಮ್ಮ ರಾಷ್ಟ್ರೀಯ ವಾಹಿನಿಗಳು ಇದನ್ನ ಕಾಶಿಯ ನಂಬಿಕೆಗೆ ಅವಮಾನ ಎಂದು ಚರ್ಚೆ ನಡೆಸುತ್ತಿವೆ. ಐಷಾರಾಮಿ ಕ್ರೂಸ್ಗಳು ಮತ್ತು ಪ್ರವಾಸೋದ್ಯಮ ಹಡಗುಗಳಿಂದ ಗಂಗಾ ನದಿಯಲ್ಲಿ ಚಿಕನ್, ಹಂದಿ, ಕುರಿ ಮಾಂಸದ ತ್ಯಾಜ್ಯ ಎಸೆಯುವುದು ಇವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದೇ ಇಲ್ಲ. ಯಾಕೆಂದರೆ ಅಲ್ಲಿ ಟೋಪಿ ಧರಿಸಿದವರು, ಜುಬ್ಬಾದಾರಿಗಳು ಇರೋದಿಲ್ಲ. ಗಂಗಾ ನದಿಯ ಉದ್ದಕ್ಕೂ ಹಲವಾರು ಕೈಗಾರಿಕೆಗಳಿವೆ. ಇದರಿಂದ ಬರುವ ತ್ಯಾಜ್ಯ ಗಂಗಾ ನದಿಯನ್ನು ಮಲಿನ ಮಾಡುವುದಿಲ್ಲ. ಇದಕ್ಕಿಂತ ದೊಡ್ಡ ವ್ಯಂಗ್ಯ ಅಂದರೆ ವಾರಣಾಸಿಯ ಸುತ್ತಲಿನ ಒಳಚರಂಡಿಯ ನೀರು ಬಂದು ಸೇರೋದು ಈ ಗಂಗಾ ನದಿಗೆ. ಈ ಚರಂಡಿ ನೀರಿನಲ್ಲಿ ಕೋಳಿಯ ತ್ಯಾಜ್ಯವೂ ಇರ್ತದೆ, ಹಂದಿಯ ಮಾಂಸವೂ ಇರ್ತದೆ. ಬೀಫ್ ಬಿರಿಯಾನಿಯ ಮೂಳೆಗಳು ಸೇರುತ್ತವೆ ಎಂಬುದನ್ನು ನಿರಾಕರಿಸಲಾಗುತ್ತದೆಯೇ? ಇಲ್ಲ, ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವುದಿಲ್ಲ. ಸಾವಿರಾರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ ಗಂಗೆಯನ್ನು ಸ್ವಚ್ಛ ಮಾಡಲಾಗದವರು 2 ಚಿಕನ್ ಬಿರಿಯಾನಿಯ ಮೂಳೆ ಬಿದ್ದಿದ್ದಕ್ಕೆ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಇಷ್ಟೇನಾ ಇವರ ಧಾರ್ಮಿಕ ಭಾವನೆ? ಆ ಯುವಕರ ಮೇಲೆ ಬೇಕಿದ್ದರೆ ಪರಿಸರ ಮಾಲಿನ್ಯದ ಕೇಸ್ ಹಾಕಬಹುದಿತ್ತು. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಕೇಸ್ ಜಡಿಯಲಾಗಿದೆ. ಇದರೊಂದಿಗೆ ಗಂಗೆಯ ಮಾಲಿನ್ಯ ಯಾರು ಹೇಗೆ ಮಾಡುತ್ತಿದ್ದಾರೆ, ಗಂಗೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಹೇಗೆಲ್ಲ ಧಕ್ಕೆ ಮಾಡಲಾಗುತ್ತಿದೆ ಎಂಬ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ. ಇಂತಹದ್ದಕ್ಕೆ ಅಲ್ಲವೇ ರಸ್ತೆಯಲ್ಲಿ ಹೋಗುತ್ತಿದ್ದ ಮಾರಿಯನ್ನು ಮನೆಗೆ ತಂದುಕೊಂಡ ಎಂದು ಹೇಳುವುದು? ವೀಕ್ಷಕರೇ, ನಿಮ್ಮ ಭಾವನೆ ಏನು ಹೇಳುತ್ತದೆ? ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.